ನಮಸ್ಕಾರ ವೀಕ್ಷಕರೇ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ಬ್ರೇಕಿಂಗ್ ನ್ಯೂಸ್, ಇವತ್ತಿನ ಗುಡ್ ನ್ಯೂಸ್ ಮತ್ತು ಇವತ್ತಿನ ನ್ಯೂ ಅಪ್ಡೇಟ್ ಏನೆಂದರೆ ರಾಜ್ಯದ ಜನರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಲಭ್ಯ ದೊರಕುತ್ತದೆ, ಅನ್ಯ ರಾಜ್ಯದ ಜನರಿಗೆ ದೊರಕುವುದಿಲ್ಲ ಎಂದು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಎಂಬ ಮಾಹಿತಿ ಬಂದಿದೆ. ಮತ್ತು ವೀಕ್ಷಕರೇ, ಗೃಹಜ್ಯೋತಿ ಮೊಬೈಲ್ ಆ್ಯಪ್ ಓಪನ್ ಆಗುತ್ತಿಲ್ವಾ ಅಥವಾ ಉಚಿತವಾದಂತಹ 200 ಯೂನಿಟ್ ವಿದ್ಯುತ್ ಪಡೆಯಲು ಕೂಡ ಪರ್ಯಾಯ ಸರಳ ದಾರಿಗಳು ಯಾವೆಂದು ಕೂಡ ತಿಳಿದುಕೊಳ್ಳೋಣ. ವೀಕ್ಷಕರೇ, ರಾಜ್ಯದಲ್ಲಿ ರೈತರ ಕೃಷಿ ಸಾಲ ಮನ್ನಾ ಮಾಡುವ ಬಗ್ಗೆ ಪರಿಶೀಲನೆ, ಇದರ ಬಗ್ಗೆ ಬಿಗ್ ಅಪ್ಡೇಟ್. ವೀಕ್ಷಕರೇ, ಇನ್ನು ದೇಶದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಯಾವಾಗ ಇಳಿಕೆ ಆಗಲಿದೆ ಅದರ ಬಗ್ಗೆ ಸಹ ಮಹತ್ವದ ಮಾಹಿತಿ ಬಂದಿದೆ, ತಿಳಿದುಕೊಳ್ಳೋಣ. ಮತ್ತು ವೀಕ್ಷಕರೇ, ಚಿನ್ನ ಖರೀದಿ ಮಾಡುವಂತವರಿಗೆ ಒಂದು ಗುಡ್ ನ್ಯೂಸ್ ಏನೆಂದರೆ ಚಿನ್ನದ ಬೆಲೆ ಮೇಲೆ ಮತ್ತೆ ಭರ್ಜರಿ ಇಳಿಕೆಯಾಗಿದೆ. ಅಂದ್ರೆ ಗ್ರಾಮ್ಗೆ 130 ರೂಪಾಯಿ ಕುಸಿತ. ಹಾಗಾದ್ರೆ ಈ ಎಲ್ಲ ಮಾಹಿತಿಗಳ ವಿವರಗಳನ್ನು ತಿಳಿಯುವ ಮುನ್ನ ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ದಯವಿಟ್ಟು ತಾವು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಒಂದು ಮಹತ್ವದ ಮಾಹಿತಿ ಏನೆಂದರೆ ರಾಜ್ಯ ಸರ್ಕಾರವು ರಾಜ್ಯದ ಜನರಿಗಾಗಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ನೀಡುತ್ತಿದ್ದು ಮತ್ತು ಅನ್ಯ ರಾಜ್ಯದ ಜನರಿಗೆ ಈ ಯೋಜನೆಗಳನ್ನು ನೀಡುವುದಿಲ್ಲ ಎಂದು ಹೇಳಲಾಗುತ್ತಿದೆ. ಯಾಕೆಂದ್ರೆ ರಾಜ್ಯದಲ್ಲಿ ಮತದಾನದ ಹಕ್ಕು ಇರುವಂತಹ ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಯೋಜನೆಯ ಹಕ್ಕನ್ನು ನೀಡಲಾಗುವುದೆಂದು ಕೂಡ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಹೇಳಿದ್ದಾರೆ ಎಂದು ಹೇಳಲಾಗುತ್ತಿದೆ. ಈ ಮೂಲಕ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ ಸೇರಿದಂತೆ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಮತದಾರರ ಗುರುತಿನ ಚೀಟಿ ಇರುವುದು ಕಡ್ಡಾಯವಾಗಿರುತ್ತದೆ. ಹೀಗಾಗಿ ಜನತೆಗೆ ಮತದಾರರ ಪಟ್ಟಿಯಲ್ಲಿ ತೀವ್ರ ಪರಿಷ್ಕರಣೆ ವೇಳೆ ಮತದಾರರ ಪಟ್ಟಿಯಲ್ಲಿ ಹೆಸರು ರದ್ದಾಗದಂತೆ ಉಳಿಸಿಕೊಳ್ಳುವುದು ಫಲಾನುಭವಿಗಳಿಗೆ ಅನಿವಾರ್ಯವಾಗಿರುತ್ತದೆ ಎಂದು ಹೇಳಲಾಗುತ್ತಿದೆ. ಹಾಗಾದರೆ ರಾಜ್ಯದಲ್ಲಿ ಮತದಾರರ ಹಕ್ಕು ಯಾರಿದೆಯೋ ಅವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಒಂದು ಲಾಭವು ದೊರೆಯುತ್ತದೆ. ಅನ್ಯ ರಾಜ್ಯದ ಜನರಿಗೆ ಈ ಯೋಜನೆ ಲಾಭ ದೊರೆಯುವುದಿಲ್ಲ. ಹೀಗಾಗಿ ಫಲಾನುಭವಿಗಳು ತಮ್ಮ ಮತದಾರರ ಚೀಟಿಯ ಹಕ್ಕನ್ನು ಕೂಡ ಕಂಪಲ್ಸರಿ ಇಟ್ಕೊಳ್ಬೇಕೆಂದು ಕೂಡ ಹೇಳಲಾಗುತ್ತಿದೆ. ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ನೇರವಾಗಿ ಫಲಾನುಭವಿಗಳ ಒಂದು ಖಾತೆಗೆ ಹೋಗಬೇಕಾಗಿದೆ. ಯಾಕೆಂದರೆ ಇದು ಪರಿಷ್ಕರಣೆಗೆ ನಡೆಯುತ್ತಾ ಇದೆ ಎಂದು ಕೂಡ ಡಿ.ಕೆ. ಶಿವಕುಮಾರ್ ಸರ್ ಅವರು ತಿಳಿಸಿದ್ದಾರೆ. ಮತ್ತು ಗೃಹಲಕ್ಷ್ಮಿ ಹಣವನ್ನು ಕೂಡ ನಕಲಿ ಫೈನಾನ್ಸ್ ವ್ಯವಹಾರಕ್ಕೆ ಬಳಸುತ್ತಿದ್ದಾರೆ ಅಥವಾ ಬೇರೆ ಬೇರೆ ಕಡೆ ಗೃಹಲಕ್ಷ್ಮಿ ಹಣವು ಕೂಡ ಸಿಗದಂತೆ ಇದ್ದುದಕ್ಕೆ ಕೂಡ ಪಂಚಾಯತಿಗಳಲ್ಲಿರ್ಬೋದು, ತಾಲೂಕುಗಳಲ್ಲಿರ್ಬೋದು ಇಂಥ ಒಂದು ಕಡಿವಾಣ ನಿರ್ದೇಶನ ಕೂಡ ನೋಡುವುದಂತೆ ಪರಿಷ್ಕರಣೆ ಮಾಡಬೇಕಾಗುತ್ತದೆ. ಯಾಕೆಂದರೆ ಆರ್ಥಿಕ ಶಕ್ತಿ ಕುಟುಂಬದ ಒಂದು ಕಣ್ಣಾಗಿರ್ತದೆ. ಮತ್ತು ಗೃಹಲಕ್ಷ್ಮಿ ಯೋಜನೆಯು ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಇದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ಇನ್ನು ವಿಶೇಷವಾದ ಮಾಹಿತಿ ಏನೆಂದರೆ ರಾಜ್ಯ ಸರ್ಕಾರದ ಅತ್ಯಂತ ಜನಪ್ರಿಯ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಗೃಹ ಜ್ಯೋತಿ ಯೋಜನೆಯು ಕೂಡ ಉಚಿತ ವಿದ್ಯುತ್ ಪಡೆಯಲು ಕೂಡ ಅರ್ಜಿ ಸಲ್ಲಿಸಲು ಅಥವಾ ಸ್ಟೇಟಸ್ ಚೆಕ್ ಮಾಡಿಕೊಳ್ಳಲು ಕೂಡ ಮೊಬೈಲ್ ಆ್ಯಪ್ ಬಳಸುವ ಗ್ರಾಹಕರಿಗೆ ಇತ್ತೀಚೆಗೆ ತಾಂತ್ರಿಕ ತೊಂದರೆಗಳು ಎದುರಾಗುತ್ತಿದೆ ಎಂದು ಕೂಡ ಮಾಹಿತಿ ಬಂದಿದೆ. ಹಾಗಾದರೆ ಸರ್ವರ್ ಲೋಡ್ ಅಥವಾ ತಾಂತ್ರಿಕ ಅಪ್ಡೇಟ್ಗಳ ಬಗ್ಗೆ ಕಾರಣದಿಂದಾಗಿ ಆ್ಯಪ್ ಪದೇ ಪದೇ ಓಪನ್ ಆಗದೆ ನಾಗರಿಕರು ಕಂಗಾಲಾಗುತ್ತಿದ್ದಾರೆ ಎಂಬ ಕೂಡ ಮಾಹಿತಿ ಬಂದಿದೆ. ಹೀಗಾಗಿ ಇದಕ್ಕೆ ಪರ್ಯಾಯ ವಿಧಾನಗಳು ಕೂಡ ಯಾವುವು ಎಂದು ಕೂಡ ತಿಳಿದುಕೊಳ್ಳೋಣ. ಒಂದು ವೇಳೆ ನಿಮಗೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಮೊಬೈಲ್ ಆ್ಯಪ್ ಓಪನ್ ಆಗದಿದ್ದರೆ ಆತಂಕ ಪಡುವಂಥ ಅಗತ್ಯ ಇಲ್ಲ. ಯಾಕೆಂದರೆ ಪರ್ಯಾಯವಾಗಿರುವಂತಹ ಸುಲಭ ದಾರಿಗಳು ಕೂಡ ನಾವು ತಿಳಿಸ್ತಾ ಇದ್ದೇವೆ. ಹೀಗಾಗಿ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡ್ತಾ ಇರಿ. ಹಾಗಾದರೆ ಅಧಿಕೃತ ವೆಬ್ಸೈಟ್ಗಳಲ್ಲಿ ಮೊಬೈಲ್ನಲ್ಲಿ ಕೆಲಸ ಮಾಡದಿದ್ದಾಗ ನೇರವಾಗಿ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಬ್ರೌಸರ್ ಕೂಡ ಮೂಲಕ ಸೇವಾ ಸಿಂಧು ವೆಬ್ಸೈಟ್ಗಳಿಗೆ ನೀವು ಭೇಟಿ ನೀಡಿ ಅತ್ಯಂತ ಸುರಕ್ಷಿತವಾದಂತಹ ಮತ್ತು ಸುಲಭವಾದ ಮಾರ್ಗದು ಆಗಿರುತ್ತದೆ. ಮೊದಲನೇ ಹಂತವಾಗಿ ಹೇಗೆ ನೋಡಬೇಕಂದ್ರೆ ಮೊದಲು ನೀವು ಫೋನ್ನಲ್ಲಿ ಗೂಗಲ್ ಕ್ರೋಮ್ನಲ್ಲಿ ಹೋಗಿ ಮತ್ತು ಓಪನ್ ಮಾಡಿ ಅದರಲ್ಲಿ ಅಧಿಕೃತ ವೆಬ್ಸೈಟ್ಗಳಿಗೆ ಭೇಟಿ ನೀಡಬೇಕಾಗುತ್ತದೆ. ಮತ್ತು ಹೋಮ್ ಪೇಜ್ನಲ್ಲಿ ಕಾಣಿಸುವಂತಹ ಗೃಹ ಜ್ಯೋತಿ ಯೋಜನೆ ಮೇಲೆ ಕ್ಲಿಕ್ ಮಾಡಿ ನಂತರ ಭಾಷೆಯನ್ನು ಕೂಡ ಆಯ್ಕೆ ಮಾಡಬೇಕಾಗುತ್ತದೆ. ಹಾಗಾದರೆ ನಿಮ್ಮ ಎಸ್ಕಾಂನಲ್ಲಿ ಅಥವಾ ಬೆಸ್ಕಾಂನಲ್ಲಿ ನಿಮ್ಮ ಖಾತೆ ಸಂಖ್ಯೆಯನ್ನು ಕೂಡ ನಮೂದಿಸಬೇಕಾಗುತ್ತದೆ. ಆಧಾರ್ ಸಂಖ್ಯೆ ಅಥವಾ ಅದಕ್ಕೆ ಲಿಂಕ್ ಇರುವಂಥ ಮೊಬೈಲ್ ಸಂಖ್ಯೆಯನ್ನು ಕೂಡ ನಮೂದಿಸಿದ ನಂತರವೇ OTP ಬರುತ್ತದೆ. ಮತ್ತು OTP ಬಂದ ನಂತರ ಅದನ್ನು ನಮೂದಿಸಿದ ನಂತರವೂ ಕೂಡ ಅರ್ಜಿಯ ಪ್ರಕ್ರಿಯೆಯನ್ನು ಕೂಡ ಪೂರ್ಣಗೊಳಿಸಬೇಕಾಗುತ್ತದೆ ಮತ್ತು ಸ್ಟೇಟಸ್ ಅನ್ನು ಕೂಡ ಪರಿಶೀಲಿಸಿಕೊಳ್ಳಬೇಕಾಗುತ್ತದೆ. ಹಾಗಾದರೆ ನೀವೇ ಸ್ವಂತ ಆನ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಲು ಆಗದಿದ್ದರೆ ಸರ್ವರ್ ಸಮಸ್ಯೆ ಮುಂದುವರಿಯುತ್ತಿದ್ದರೆ ಸರ್ಕಾರ ಅಧಿಕೃತವಾಗಿ ನಿಗದಿಪಡಿಸಿರುವಂತಹ ಸೇವಾ ಕೇಂದ್ರಗಳಿಗೆ ಕೂಡ ನೀವು ಭೇಟಿ ನೀಡಬಹುದಾಗಿದೆ. ನಿಮ್ಮ ಹತ್ತಿರದ ಗ್ರಾಮ್ 1, ಕರ್ನಾಟಕ 1 ಅಥವಾ ಬೆಂಗಳೂರು 1 ಕೇಂದ್ರಗಳಿಗೆ ಕೂಡ ನೀವು ಭೇಟಿ ನೀಡಬಹುದಾಗಿದೆ. ಮತ್ತು ಅಲ್ಲಿನ ಸಿಬ್ಬಂದಿ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ, ಆಧಾರ್ ಕಾರ್ಡ್ ನೀಡುವಂಥ ಮೂಲಕ ಅತ್ಯಂತ ಸುಲಭವಾಗಿ ಗೃಹ ಜ್ಯೋತಿಗೆ ಈ ಯೋಜನೆಗೆ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ. ಸರ್ಕಾರದ ಅಧಿಕೃತ ಕೇಂದ್ರಗಳಾದಂತಹ ತಾಂತ್ರಿಕ ದೋಷಗಳಿಲ್ಲದೆ ನೇರವಾಗಿ ಲಾಗಿನ್ ಮೂಲಕವೂ ಕೂಡ ನೀವು ಕೆಲಸ ಮಾಡಿಕೊಳ್ಳಬಹುದಾಗಿದೆ. ಮತ್ತು ವೆಬ್ಸೈಟ್ಗಳಲ್ಲಿ ಹೋಗುವ ಮುನ್ನವೇ ನೀವು ಮೊಬೈಲ್ನಲ್ಲಿ ಆ್ಯಪ್ನಲ್ಲಿ ಕೂಡ ಸ್ಟೇಟಸ್ ಅನ್ನು ಕೂಡ ಪರಿಶೀಲಿಸಿಕೊಳ್ಳಬಹುದಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ.
ವೀಕ್ಷಕರೇ, ರೈತರಿಗೊಂದು ವಿಶೇಷವಾದ ಮಾಹಿತಿ ಏನೆಂದರೆ ರೈತರ ಕೃಷಿ ಸಾಲ ಮನ್ನಾ ಮಾಡುವ ಬಗ್ಗೆ ಪರಿಶೀಲನೆ ಮಾಡುವುದಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಹೇಳಿದ್ದಾರೆ ಎಂದು ಹೇಳಲಾಗುತ್ತಿದೆ. ಕಲಬುರಗಿಯಲ್ಲಿ ವಿವಿಧ ಸಂಘಟನೆ ಹಾಗೂ ರೈತರಿಂದ ಮನವಿ ಸ್ವೀಕರಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಅವರು, ರಾಜ್ಯದಲ್ಲಿ ಬರ ಪರಿಸ್ಥಿತಿ ಸರ್ಕಾರದ ಗಮನಕ್ಕೆ ಬಂದಿದೆ ಎಂದು ಹೇಳಲಾಗಿದೆ. ಹಾಗಾದರೆ ಹೀಗಾಗಿ ಯಾವ ಸಾಲ ಮನ್ನಾ ಮಾಡಬೇಕು ಮತ್ತು ಹೇಗೆ ಮಾಡಿಕೊಡಬೇಕೆಂಬ ಪರಿಶೀಲನೆ ಕೂಡ ನಡೆದಿದೆ ಎಂದು ಕೂಡ ಅವರು ಹೇಳಿದ್ದಾರೆ. ಮತ್ತು ರೈತರ ಒಂದು ಸಾಲ ಮಟ್ಟವನ್ನು ಕೂಡ ರಾಜ್ಯದ ಬರ ಪರಿಸ್ಥಿತಿ ಅರಿಯಲು ಪ್ರವಾಸ ಕೈಗೊಳ್ಳಲಾಗಿದೆ. ಬೆಳಗಾವಿ ತೆರಳಿ ಮತ್ತು ಅಲ್ಲಿ ಕೂಡ ವಾಸ್ತವ ಅರಿವು ಕೂಡ ಮಾಡಿಕೊಂಡಿದ್ದೇನೆ. ಪ್ರವಾಸ ನಂತರ ಸಂಬಂಧಪಟ್ಟಂತವರಿಗೆ ಸಮಾಲೋಚನೆ ಮಾಡುವುದು ಮತ್ತು ಸಾಲ ಮನ್ನಾ ಆದಷ್ಟು ಬೇಗ ಸುಲಭ ಕೆಲಸವಲ್ಲ. ಆದರೂ ಕೂಡ ರೈತರ ಪರಿಸ್ಥಿತಿ ನೋಡಿ ಅದರ ಬಗ್ಗೆ ಪರಿಶೀಲನೆ ಮಾಡುತ್ತೇನೆಂದು ಕೂಡ ಅವರು ತಿಳಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ವೀಕ್ಷಕರೇ, ಇನ್ನು ಸಾರ್ವಜನಿಕರಿಗೆ ಗುಡ್ ನ್ಯೂಸ್ ಏನೆಂದರೆ ದೇಶದಲ್ಲಿ ಪೆಟ್ರೋಲ್ ಮತ್ತು ಬೆಲೆ ಯಾವಾಗ ಇಳಿಕೆ ಆಗಲಿದೆ ಅದರ ಬಗ್ಗೆ ಮಹತ್ವದ ಒಂದು ಮಾಹಿತಿ ಬಂದಿದೆ. ಅದರ ಮುಖ್ಯ ಅಂಶಗಳು ಕೂಡ ತಿಳಿದುಕೊಳ್ಳೋಣ. ಹಾಗಾಗಿ ಸ್ಕಿಪ್ ಮಾಡದೆ ಈ ವಿಡಿಯೋ ತಾವು ಪೂರ್ತಿಯಾಗಿ ನೋಡ್ತಾ ಇರಿ ಮತ್ತು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ವೀಕ್ಷಕರೇ, ಶೀಘ್ರದಲ್ಲೇ ಪೆಟ್ರೋಲ್ ಮತ್ತು ಡೀಸೆಲ್ ದರವು ಇಳಿಕೆ ಆಗುವಂತ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಕೂಡ ದಿಢೀರವಾಗಿ ಕುಸಿತವಾಗಿದೆ ಎಂದು ಹೇಳಲಾಗುತ್ತಿದೆ. ತೈಲ ಕಂಪನಿಗಳಿಂದ ದರ ಕಡಿತದ ಗಂಭೀರ ಒಂದು ಚಿಂತನೆ ಇದೆ ಎಂದು ಕೂಡ ಹೇಳುತ್ತಿದ್ದಾರೆ ಮತ್ತು ಸಂತತ ಒಂದು ಕಲಾಪದಿಂದಾಗಿ ಮುಂದೆ ಬರುವಂತಹ ಮುನ್ನವೇ ತೈಲವು ದರ ಕೂಡ ಇಳಿಕೆ ಆಗುವಂತ ನಿರೀಕ್ಷೆ ಇದೆ ಎಂದು ಕೂಡ ಹೇಳಲಾಗುತ್ತಿದೆ. ಹಾಗಾದ್ರೆ ದೇಶದ ಸಾಮಾನ್ಯ ಜನರಿಗೆ ಶೀಘ್ರದಲ್ಲಿ ಕೂಡ ಭರ್ಜರಿ ಸಿಹಿ ಸುದ್ದಿ ಸಿಗುವ ಸಾಧ್ಯತೆ ಇದೆ ಎಂದು ಕೂಡ ಹೇಳಲಾಗುತ್ತಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಗಣನೀಯವಾಗಿ ಕುಸಿದಿರುವಂತಹ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಕೂಡ ಇಳಿಕೆ ಮಾಡಲು ತೈಲ ಕಂಪನಿಗಳು ಗಂಭೀರ ಚಿಂತನೆ ನಡೆಸುತ್ತಿವೆ ಎಂದು ಕೂಡ ಹೇಳಲಾಗುತ್ತಿದೆ. ಮತ್ತು ಜಾಗತಿಕ ಮಟ್ಟದ ದಿಢೀರ ಕುಸಿತವಾದಂತಹ ಮತ್ತು ಸೌದಿ ಅರೇಬಿಯಾದಲ್ಲಿ ಕೂಡ ಕಚ್ಚಾ ತೈಲ ಬೆಲೆ ಕೂಡ ಕಡಿಮೆ ಆಗಿರುವುದರಿಂದ ಭಾರತೀಯ ಮಾರುಕಟ್ಟೆಯಲ್ಲಿ ಕೂಡ ಧನಾತ್ಮಕ ಪರಿಣಾಮ ಬೀರುವುದಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಭಾರತಕ್ಕೆ ಕಡಿಮೆ ದರದಲ್ಲಿ ತೈಲ ಪೂರೈಕೆ ಆಗುವಂತ ಸಾಧ್ಯತೆ ಇದೆ ಎಂದು ಕೂಡ ಹೇಳಲಾಗುತ್ತಿದೆ. ಹಾಗಾದ್ರೆ ದೇಶದ ತೈಲ ಕಂಪನಿಗಳ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಿಸುತ್ತದೆ ಮತ್ತು ಎಲ್ಲ ತೈಲ ಕಂಪನಿಗಳು ಒಟ್ಟಾರೆಯಾಗಿ ಎದುರಿಸುತ್ತಿದ್ದ $750 ಬಿಲಿಯನ್ ಕೂಡ ಭಾರಿ ನಷ್ಟ ಕೂಡ ಪ್ರಮಾಣವು ಇದೀಗ ಕೇವಲ $50,000 ಕುಸಿದಿದೆ ಎಂದು ಹೇಳಲಾಗುತ್ತಿದೆ. ಇದೇ ಪರಿಸ್ಥಿತಿಯನ್ನು ಕೂಡ ಮತ್ತು ಇನ್ನು ಕೆಲವು ದಿನಗಳ ಕಾಲ ಮುಂದುವರೆದರೆ ಕಂಪನಿಗಳ ಸಂಪೂರ್ಣ ನಷ್ಟವನ್ನು ಕೂಡ ಭರ್ತಿ ಮಾಡಿಕೊಡಲಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹಾಗಾದ್ರೆ ಆರ್ಥಿಕ ಚೇತರಿಕೆಯ ಬೆನ್ನಲ್ಲೇ ಇಂಧನ ದರದ ಕಡಿತದ ಪ್ರಕಟಣೆ ಕೂಡ ಹೊರಬೀಳುವುದು ಬಹುತೇಕ ಖಚಿತ ಎನ್ನಲಾಗುತ್ತಿದೆ. ವೀಕ್ಷಕರೇ, ಮತ್ತೊಂದು ವಿಶೇಷವಾದ ಮಾಹಿತಿ ಏನೆಂದರೆ ಚಿನ್ನದ ಬೆಲೆಯ ಸತತ ಇಳಿಕೆ ಟ್ರೆಂಡ್ ಮತ್ತೆ ಶುರುವಾಗಿದೆ ಅಂತಾಗಿದೆ. ಯಾಕೆಂದ್ರೆ ವಾರಾಂತ್ಯದ ಅಲ್ಪ ಇಳಿಕೆ ಕಂಡಿದಂತ ಬಂಗಾರ ದರ ಮತ್ತು ಇವತ್ತು ಕೂಡ 130ರಷ್ಟು ಕಡಿಮೆ ಆಗಿದೆ ಎಂದು ಹೇಳಲಾಗುತ್ತಿದೆ. ಮತ್ತು ಕಳೆದ 5-6 ತಿಂಗಳಿಂದ ಇದರ ಬೆಲೆ ಬಹಳಷ್ಟು ಇಳಿದಿದೆ ಮತ್ತು ಇರಾನ್ ಯುದ್ಧದ ಚಿನ್ನದ ಬೆಲೆ ಕೂಡ ಕುಸಿದಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಹಾಗಾದರೆ ಜನವರಿ ಕೊನೆಯಲ್ಲಿ ಕೂಡ 17,885 ಇದ್ದಂಥ ಅಪರಂಜಿ ಚಿನ್ನದ ಬೆಲೆ ಕೂಡ ಇದೀಗ 14,291ವರೆಗೆ ಕುಸಿದಿದೆ. 5-6 ತಿಂಗಳಿಂದ ಬೆಲೆ 3,500 ಕೂಡ ಇದ್ದಂಥದ್ದು ಹೆಚ್ಚಿನ ಇಳಿಕೆ ಆಗಿದೆ ಎಂದು ಹೇಳಲಾಗುತ್ತಿದೆ. ಮತ್ತು ಭಾರತದಲ್ಲಿ ಸದ್ಯ 10 ಗ್ರಾಂನ 22 ಕ್ಯಾರೆಟ್ ಚಿನ್ನದ ಬೆಲೆ $1,31,000 ಇದೆ ಮತ್ತು 24 ಕ್ಯಾರೆಟ್ ಅಪರಂಜಿ ಚಿನ್ನದ ಬೆಲೆ $1,42,910 ಆಗಿದೆ ಮತ್ತು 100 ಗ್ರಾಂ ಬೆಳ್ಳಿ ಬೆಲೆ ಕೂಡ $23,500 ಆಗಿದೆ ಮತ್ತು ಬೆಂಗಳೂರಿನಲ್ಲಿ ಚಿನ್ನದ ಬೆಲೆ 10 ಗ್ರಾಂಗೆ $1,31,000 ಆಗಿದೆ ಎಂದು ಕೂಡ ಹೇಳಲಾಗುತ್ತಿದೆ ಮತ್ತು ಬೆಳ್ಳಿಯ ಬೆಲೆ ಕೂಡ 100 ಗ್ರಾಂಗೆ $23,500 ಆಗಿದೆ ಎಂದು ಹೇಳಲಾಗುತ್ತಿದೆ. ವೀಕ್ಷಕರೇ, ತಾವು ನಮ್ಮ ಈ ವಿಡಿಯೋ ಮೊದಲು ಬಾರಿ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ನಮ್ಮ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಸಲಹೆ ಸೂಚನೆಗಳು ಕೂಡ ತಿಳಿಸಿ ಮತ್ತು ತಪ್ಪದೆ ನಿಮ್ಮ ಊರು ಕೂಡ ಮೆನ್ಷನ್ ಮಾಡಿ. ಮತ್ತು ನಮ್ಮ ಈ ವಿಡಿಯೋ ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.